ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟ್ರೆಂಡ್ ಹೆಂಗ್ ಯೂಸ್ ಮಾಡ್ಬೇಕಂತ ಕಲ್ತ್ಕೊಳ್ಳೋಣ. ಸೊ ಈ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಹೇಗ್ ಯೂಸ್ ಮಾಡೋದು ಮತ್ತೆ ಈ ಸೆಟಪ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ನಾವು ಸೆಟಪ್ ಇಂದಾನೇ ಯಾಕೆ ಟ್ರೇಡ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಾವು ಯಾವುದೇ ಸೆಟಪ್ ಯೂಸ್ ಮಾಡ್ತಲ್ಲ, ಸೊ ನಾವು ರ್ಯಾಂಡಮ್ ಆಗಿ ಟ್ರೇಡ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನಾಗಿದೆ ಮಾರ್ಕೆಟ್, ಸೊ ಈ ಕಡೆ ನೋಡಿದ್ರೆ ನಮ್ಗೆ ಈ ಕಡೆ ಸೆಲ್ಲಿಂಗ್ ಹೋಗ್ತಾ ಇದೆ. ಸೊ ನಾನು ಇಲ್ಲಿ ಸೆಲ್ಲಿಂಗ್ ಹೋಗ್ತಾ ಇದೆ ಅಂತ ಇಲ್ಲಿ ಸೆಲ್ಲಿಂಗ್ ತಗೋಬಿಡ್ತೀನಿ. ಸೊ ಈ ಪಾಯಿಂಟ್ ಇಲ್ಲಿ ಓಕೆ, ನಾನು ಟ್ರೇಡ್ ಅಲ್ಲೇನೋ ಎಂಟ್ರಿ ಆಗ್ಬಿಟ್ಟೆ. ಬಟ್ ಮಾರ್ಕೆಟ್ ಇಲ್ಲಿ ತನಕ ಸೆಲ್ಲಿಂಗ್ ಹೋಗುತ್ತೆ, ಇದಾದ್ಮೇಲೆ ಮತ್ತೆ ರಿಕವರಿ ಬಂದ್ಬಿಡುತ್ತೆ. ಬಟ್ ನನಗೆ ಎಕ್ಸಿಟ್ ಎಲ್ಲಾಗ್ಬೇಕಂತ ಗೊತ್ತಿರಲ್ಲ. ನಾನು ಇದಾದ್ಮೇಲೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಅನ್ಕೊಂಡಿರ್ತೀನಿ. ಆದ್ರೆ ಮಾರ್ಕೆಟ್ ಇದು ವಾಪಸ್ಸು ಮೇಲ್ಗಡೆ ಬಂದು ನಾನು ಎಸ್ ಎಲ್ ಕೂಡ ಹಿಟ್ ಮಾಡ್ಬಿಡುತ್ತೆ. ಸೊ ಫ್ರೆಂಡ್ಸ್, ಈ ತರ ಟ್ರೇಡ್ ಅಲ್ಲಿ ನಮ್ಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಏನ್ ಮಾಡಿದೆ, ಸೊ ರ್ಯಾಂಡಮ್ ಆಗಿ ಬಂದೆ, ಲಾಸ್ ತಗೊಂಡ್ ಹೋದೆ. ಸೊ ನೆಕ್ಸ್ಟ್ ಡೇ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಡೇ ಮತ್ತೊಂದು ಟ್ರೇಡ್ ತಗೊಂತೀನಿ, ಮತ್ತೆ ಲಾಸ್ ಆಗುತ್ತೆ. ಸೊ ನಾನೇನ್ ಅನ್ಕೊಂತೀನಿ, ತಡೆಯಪ್ಪ ಲಾಸ್ ಆಗ್ತಿದೆ ಅಂತ ಅನ್ಬಿಟ್ಟು ಮತ್ತೆ ನಾನು ಟ್ರೇಡ್ ಮಾಡಕ್ ಟ್ರೈ ಮಾಡ್ತೀನಿ ಅದನ್ನ ಕವರ್ ಅಪ್ ಮಾಡೋದಕ್ಕೆ. ಬಟ್ ಅದು ಕಂಟಿನ್ಯೂಸ್ ಆಗಿ ನನ್ಗೆ ಲಾಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಅದಕ್ಕೇನೆ ನಾವು ರ್ಯಾಂಡಮ್ ಆಗಿ ಎಂಟ್ರಿ ಆಗಿ ಟ್ರೇಡ್ ಮಾಡೋ ಬದಲು ಒಂದು ಸೆಟಪ್ ಇಟ್ಕೊಂಡು ಆ ಸೆಟಪ್ ವರ್ಕ್ ಆದ್ರಷ್ಟೇ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಅದೇ ತರ ನಾವು ಇವತ್ತು ಮಾತಾಡಕ್ ಹೋಗ್ತಾ ಇರೋದು ಸೂಪರ್ ಟ್ರೆಂಡ್ ಬಗ್ಗೆ. ಸೊ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಏನಿದೆ, ಇದನ್ನ ಹೆಂಗ್ ಯೂಸ್ ಮಾಡೋದು ಮತ್ತೆ ಇದು ಎಷ್ಟು ಯೂಸ್ಫುಲ್ ಆಗಿರುತ್ತೆ ಈ ಸೆಟಪ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಅದಕ್ಕೆ ನಾವು ಇಂಡಿಕೇಟರ್ ನ ಅಪ್ಲೈ ಮಾಡೋದು ನೋಡ್ಕೊಳ್ಳೋಣ. ಸೊ ಅದಕ್ಕೆ ನೀವು ಇಂಡಿಕೇಟರ್ ಸೆಕ್ಷನ್ ಅಲ್ಲಿ ಹೋಗಿ ಅದರಲ್ಲಿ ಸೂಪರ್ ಟ್ರೆಂಡ್ ಅನ್ನೋ ಆಪ್ಷನ್ ನ ಇಲ್ಲಿ ಫಸ್ಟ್ 2 ಸತಿ ಚೂಸ್ ಮಾಡಿರಿ. ಸೊ ನಾನು ಹೇಳ್ದಂಗೆ ಎಲ್ಲ ಸೆಟ್ಟಿಂಗ್ ಮಾಡ್ಕೊಳ್ರಿ. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲನೇ ಸೆಟ್ಟಿಂಗ್ ಇರುತ್ತಲ್ಲ, ಸೊ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಣ. ಸೊ ಇದನ್ನ 13 ಆಗಿ ಸೆಟ್ ಮಾಡೋಣ, ಮತ್ತೆ ಕೆಳಗಡೆ ಇರೋದನ್ನ 2 ಮಾಡ್ಕೊಳ್ಳೋಣ. ಸೊ ಇದು ಒಂದಾಯ್ತು. ಇನ್ನೊಂದರಲ್ಲಿ ಇದು 13 ಸೆಟ್ ಮಾಡಿ ಅದು 4 ಸೆಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಎರಡೆರಡು ಸೂಪರ್ ಟ್ರೆಂಡ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಯಾಕೆ ನಾವು ಇದರಲ್ಲಿ 2 ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಫ್ರೆಂಡ್ಸ್, ಇದ್ರಲ್ಲಿ ಒಂದು ಡಿಮೆರಿಟ್ ಇದೆ. ಅದೇನಪ್ಪಾ ಅಂದ್ರೆ, ಇದು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಲ್ಲ. ಈ ಸ್ಟ್ರಾಟಜಿನ ಆದಷ್ಟು ನಾವು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಮಾಡಿದಾಗ ಇದು ನಮ್ಗೆ ಆದಷ್ಟು ಲಾಸ್ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಫ್ರೆಂಡ್ಸ್, ಅದನ್ನ ಐಡೆಂಟಿಫೈ ಮಾಡಕ್ಕೆ ನಮ್ಗೆ ಒಂದೇ ಸೂಪರ್ ಟ್ರೆಂಡ್ ಇದ್ರೆ ಅದು ಸರಿಯಾಗಲ್ಲ. ಸೊ ಎರಡೆರಡು ಇದ್ರೆ ನಮ್ಗೆ ಅದು ಈಸಿ ಆಗುತ್ತೆ ಅಂತ ನಾನು ಇಲ್ಲಿ 2 ಚೂಸ್ ಮಾಡ್ತಿರೋದು. ಜೊತೆಗೆ ಈ ಸ್ಟ್ರಾಟಜಿ ಏನಿದೆ, ಇದು 100% ಕೆಲಸ ಮಾಡಲ್ಲ. ಹಂಗಂದ್ರೆ ನಾವು ಟ್ರೇಡ್ ಮಾಡಿದಾಗೆಲ್ಲಾನು ಇದು ಬರೀ ಪ್ರಾಫಿಟ್ ಕೊಡಲ್ಲ. ಸೊ ಆಗಾಗ ಲಾಸು ಕೊಡ್ತಾ ಇರುತ್ತೆ. ಸೊ ಇದು ತುಂಬಾ ಕಾಮನ್ ಮಾರ್ಕೆಟ್ ಅಲ್ಲಿ. ಸೊ ಯಾವಾಗ್ಲೂ ನಾವು ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಇದನ್ನ 100% ಕೆಲಸ ಮಾಡಕ್ಕಾಗಲ್ಲ ಅಂತಾನು ಹೇಳ್ಬೋದು. ಸೊ ನಾವು ಸ್ವಲ್ಪ ಟ್ರೇಡ್ ನ ವಿಚಾರಿಸಿ ತಗೋಬೇಕಾಗತ್ತೆ. ಬಟ್ ಇದಕ್ಕೆ ಯಾವಾಗ್ಲೂ ಪ್ರಿಪೇರ್ ಆಗ್ಲೇಬೇಕಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಬನ್ನಿ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಾವಿಲ್ಲಿ ಇಂಡಿಕೇಟರ್ ನ ಹೆಂಗ್ ಹಾಕೋದಂತ ನೋಡ್ಕೊಟ್ವಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಹೆಂಗ್ ಮಾಡ್ಬೋದು ಅಂತ ಈಗ ನೋಡೋಣ. ಸೊ ಫ್ರೆಂಡ್ಸ್, ನಾವು ಎಲ್ಲಿ ಎಂಟ್ರಿ ಆಗ್ಬೇಕಂದ್ರೆ, ಸೊ ಇಲ್ಲಿ ಈ 2 ಸಿಗ್ನಲ್ ಗ್ರೀನ್ ಆಗ್ಬೇಕು. ಸೊ ಅಂತ ಜಾಗದಲ್ಲಿ ನಾವು ಯಾವಾಗ್ಲೂ ಎಂಟ್ರಿ ಆಗ್ಬೇಕು. ಮತ್ತೆ ಇದು ಆಕ್ಚುಲಿ ಎಲ್ಲಿವರೆಗೂ ಹೋಲ್ಡ್ ಮಾಡ್ಬೋದು ಅಂದ್ರೆ, ಸೊ ಯಾವಾಗ ಒಂದ್ ಸಿಗ್ನಲ್ ರೆಡ್ ಆಗುತ್ತೆ, ಸೊ ನಾವು ಬೈಯಿಂಗ್ ಪ್ಲಾನ್ ಮಾಡ್ತಾ ಇರುವಾಗ, ಸೊ ಇದು ಎರಡು ಗ್ರೀನ್ ಆದಾಗ ನಾವು ಎಂಟ್ರಿ ಆಗ್ಬೇಕಾಗುತ್ತೆ. ಅದೇ ಸೆಲ್ಲಿಂಗ್ ಮಾಡ್ತಾ ಇರುವಾಗ, ಸೊ ನಾವು 2 ರೆಡ್ ಆಗಿರೋ ಕಡೆ ಎಂಟ್ರಿ ಆಗಿ, ಸೊ ಯಾವಾಗ ಫಸ್ಟ್ ಸಿಗ್ನಲ್ ಗ್ರೀನ್ ಆಗುತ್ತೆ, ಸೊ ನಾವು ಅವಾಗ ಸೆಲ್ಲಿಂಗ್ ಟ್ರೇಡ್ ನ ಎಕ್ಸಿಟ್ ಆಗ್ಬೇಕಾಗುತ್ತೆ. ಆಕ್ಚುಲಿ ಹೇಳೋದು ಅದೇ ತರ. ಇದಕ್ಕೆ ಸೂಪರ್ ಟ್ರೆಂಡ್ ಅಂತ ಕರೆಯೋ ರೀಸನ್ ಅದು. ಸೊ ನಮ್ಗೆ ಇದು ಒಂದೇ ಸತಿ ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡ್ಕೊಳುತ್ತೆ. ಸೊ ನಾನ್ ನಿಮ್ಗೆ ಅದನ್ನ ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ನಾವ್ ಯಾವಾಗ್ಲೂ ಒಂದು ರಿಸ್ಕ್ ಟು ರಿವಾರ್ಡ್ ನ ಮೇಂಟೈನ್ ಮಾಡ್ಕೊಂಡು, ಸೊ ನಮ್ಗೆ ಯಾವಾಗ ರಿವಾರ್ಡ್ ಸಿಗುತ್ತೆ, ಸೊ ಆಗ ಎಕ್ಸಿಟ್ ಆಗೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಆ ತರ ಮಾಡಿದ್ರೆ ನಮ್ಗೆ ಚೆನ್ನಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ನಾವು ಒಂದು ರಿಸ್ಕ್ ಟು ರಿವಾರ್ಡ್ ನ ಮೇಂಟೈನ್ ಮಾಡ್ಬೇಕು. ಸೊ ಫ್ರೆಂಡ್ಸ್, ಅದಕ್ಕೆ ನಾವು ಫಸ್ಟ್ ಸ್ಟಾಪ್ ಲಾಸ್ ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಸ್ಟಾಪ್ ಲಾಸ್ ನ ಹೆಂಗ್ ಡಿಸೈಡ್ ಮಾಡೋದಂದ್ರೆ, ಸೊ ನಾವು ಯಾವಾಗ ಎಂಟ್ರಿ ಆಗ್ತೀವಿ, ಸೊ ಅದ್ರ ಹಿಂದಿನ ಕ್ಯಾಂಡಲ್, ಸೊ ಅದ್ರ ಲೋ ಏನಿದೆ, ಸೊ ಅದನ್ನ ನಾವು ನಮ್ ಸ್ಟಾಪ್ ಲಾಸ್ ಅಂತ ಸೆಟಪ್ ಮಾಡ್ಬೇಕಾಗುತ್ತೆ. ಅದ್ರ ಪ್ರಕಾರ ನಾವು 1:3 ರೇಷಿಯೋದಲ್ಲಿ ನಮ್ ಟಾರ್ಗೆಟ್ ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಮತ್ತೆ ಇದನ್ನ ಯಾವಾಗ್ಲೂ ಮಾಡ್ಬೇಕು ಅಂತಾನು ಹೇಳಕ್ ಆಗಲ್ಲ. ಸಪೋಸಿಂಗ್ ಇದೇ ತರ ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆಗಿದೆ ಅಂತ ಅನ್ಕೋಬಿಡಿ. ಸೊ ಈ ಜಾಗದಲ್ಲಿ,
ಸೊ ಅವಾಗ ಏನಾಗುತ್ತೆ, ನಮ್ದು ಸ್ಟಾಪ್ ಲಾಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಸೊ ನಾವ್ ಅವಾಗ ಅದನ್ನ ಸೆಟ್ ಮಾಡಕ್ಕಾಗಲ್ಲ. ಅದ್ರ ಬದಲು ಹತ್ರದಲ್ಲಿರೋ ಯಾವ್ದಾದ್ರು ಒಂದು ಸಪೋರ್ಟ್ ನ ನೋಡಿ ಅಥವಾ ರೆಸಿಸ್ಟೆನ್ಸ್ ನ ನೋಡಿ, ಸೊ ಬೈಯಿಂಗ್ ಸೈಡ್ ಇದ್ದಾಗ ಸಪೋರ್ಟ್ ನೋಡಿ ಅದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ ನ ಸೆಟಪ್ ಮಾಡ್ಬೇಕಾಗುತ್ತೆ. ಅದೇ ತರ ಅಕಸ್ಮಾತ್ ಕ್ಯಾಂಡಲ್ ತುಂಬಾ ಸಣ್ಣಕ್ಕಾದ್ರೆ, ಸೊ ಈ ತರ ಕ್ಯಾಂಡಲ್ ಗಳಾದ್ರೆ, ಸೊ ಅದ್ರ ಕೆಳಗಡೆನು ನಾವು ಅಷ್ಟು ಕಡಿಮೆ ಸ್ಟಾಪ್ ಲಾಸ್ ಇಡಕ್ಕಾಗಲ್ಲ. ಸೊ ನಾವೇನ್ ಮಾಡ್ತೀವಿ, ಒಂದು ರೀಸನಬಲ್ ಸ್ಟಾಪ್ ಲಾಸ್ ನ ನಾವು ನಮ್ ಟ್ರೇಡ್ಸ್ ನಲ್ಲಿ ಇಟ್ಕೊಂತ ಹೋಗ್ತೀವಿ. ಅದ್ರ ಪ್ರಕಾರ ನಮ್ ರಿವಾರ್ಡ್ ನ 1:3 ಸೆಟ್ ಮಾಡ್ಕೋತೀವಿ. ಸೊ ಆಕ್ಚುಲಿ ಇದರಲ್ಲಿ 1:3 ಇಟ್ಕೋಬೇಕು ಅಂತಾನು ಏನಿಲ್ಲ. ಜನರಲ್ ಆಗಿ 1:3 ಅಲ್ಲಿ ಟ್ರೇಡ್ ಮಾಡಿದ್ರೆ ಪ್ರಾಫಿಟ್ ಚೆನ್ನಾಗಿ ಗಳಿಸ್ಕೋಬಹುದು. 1:2 ಕೂಡ ಇಟ್ಕೋಬಹುದು. ಬಟ್ 1:1 ಮಾತ್ರ ಇಟ್ಕೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ಅದ್ರಲ್ಲಿ ನಿಮ್ಗೆ ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಈ ಸ್ಟ್ರಾಟಜಿನ ಯಾವ ಕಂಡೀಷನ್ ಅಲ್ಲಿ ಉಪಯೋಗಿಸ್ಬೇಕಂತ ನಾನು ಒಂದಷ್ಟು ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಸೊ ಅದನ್ನ ಗಮನ ಇಟ್ಕೊಂಡು ನಾವು ಟ್ರೇಡ್ ಮಾಡಿದ್ರೆ ನಾವು ಇದರಲ್ಲಿ ಆರಾಮಾಗಿ ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ ಮಾಡ್ಕೋಬಹುದು. ಒಂದೇನಂದ್ರೆ, ಮಾರ್ಕೆಟ್ ಯಾವಾಗ ಸೈಡ್ ವೇಸ್ ಹೋಗ್ತಿದೆ, ಸೊ ಆ ದಿವಸ ನಾವು ಟ್ರೇಡ್ ಮಾಡಬಾರ್ದು. ಸೊ ಇನಿಷಿಯಲಿ ನಮಗೂ ಗೊತ್ತಾಗಲ್ಲ ಸೈಡ್ ವೇಸ್ ಹೋಗ್ತಿದ್ಯಾ ಇಲ್ವಾ ಅಂತ. ಸೊ ನಾವು ಅದಕ್ಕೇನೆ 2 ಇಂಡಿಕೇಟರ್ ಹಾಕಿರೋದು. ಬಟ್ ಒಂದ್ ಟೈಮ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇವತ್ ಮಾರ್ಕೆಟ್ ಎಲ್ಲ ಸೈಡ್ ವೇಸ್ ಹೋಗ್ತಾ ಇದೆ ಅಂತ. ಸೊ ಆ ಟೈಮಲ್ಲಿ ನಿಮ್ಗೆ ಗೊತ್ತಾದ್ಮೇಲೆ ನೀವು ಅವ ಟ್ರೇಡ್ ಮಾಡದಿರೋದು ಬೆಟರ್. ಎರಡನೇದೇನಂದ್ರೆ, ಸೊ ಇದರಲ್ಲಿ ನಾವು ಸ್ಟಾರ್ಟಿಂಗ್ 15 ಮಿನಿಟ್ಸ್ ಏನಿದೆ, ಆ 15 ಮಿನಿಟ್ಸ್ ನಾವು ಇಲ್ಲಿ ಯಾವುದೇ ತರ ಟ್ರೇಡ್ ನ ತಗೋಬಾರ್ದು. ಸೊ ನಾನಿಲ್ಲಿ 3 ಮಿನಿಟ್ ಚಾರ್ಟ್ ನ ಓಪನ್ ಮಾಡಿದೀನಿ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇದನ್ನ ಆದಷ್ಟು 3 ಮಿನಿಟ್ ಅಥವಾ 5 ಮಿನಿಟ್ ಚಾರ್ಟ್ ಅಲ್ಲಿ ಈ ಇಂಡಿಕೇಟರ್ ನ ಯೂಸ್ ಮಾಡ್ಬೋದು ನೀವು. 1 ಮಿನಿಟ್ ಚಾರ್ಟ್ ಸಜೆಸ್ಟ್ ಮಾಡೋದಿಲ್ಲ, ಯಾಕೆಂದ್ರೆ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಮೂರನೇ ಪಾಯಿಂಟ್ ಏನಂದ್ರೆ, ಸಿಕ್ಕೆ ನೀವು ಎರಡೇ ಟ್ರೇಡ್ ತಗೋಬೇಕು, ಎರಡಕ್ಕಿಂತ ಜಾಸ್ತಿ ಟ್ರೇಡ್ ತಗೋಬಾರ್ದು ಈ ಸ್ಟ್ರಾಟಜಿನ ಉಪಯೋಗಿಸ್ಕೊಂಡು. 4ನೇ ಪಾಯಿಂಟ್ ಏನಂದ್ರೆ, ಸೊ ನಾವು ಮಾರ್ಕೆಟ್ ಅಲ್ಲಿ 2 o'clock ಆದ್ಮೇಲೆ ಟ್ರೇಡ್ ಮಾಡಬಾರ್ದು. ಸೊ ಫ್ರೆಂಡ್ಸ್, ನಾನಿಲ್ಲಿ ಒಂದಷ್ಟು ಚಾರ್ಟ್ ಗಳನ್ನ ರೀಟೆಸ್ಟ್ ಮಾಡಿ ನೋಡ್ತೀನಿ ಈ ಸ್ಟ್ರಾಟಜಿಲಿ. ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಟೆಸ್ಟ್ ಮಾಡೋದಿಕ್ಕೆ. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಚಾರ್ಟ್ಸ್ ಅಲ್ಲಿ ಎರಡೇ ಟ್ರೇಡ್ ನ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋನ 1:3 ಇಟ್ಕೊಂಡಿರ್ತೀನಿ. ಸೊ ಅದ್ರ ಪ್ರಕಾರ ಇಲ್ಲಿ ಹೆಂಗೆ ನಮ್ ಸೆಟಪ್ ವರ್ಕ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಈ ಪಾಯಿಂಟ್ ಅಲ್ಲಿ ನೀವು ಚಾರ್ಟ್ ನ ಗಮನಿಸಬಹುದು. ಸೊ ಇಲ್ಲಿ ಏನಾಗಿದೆ, ಮಾರ್ಕೆಟ್ ಸ್ಟಾರ್ಟ್ ಆದ್ಮೇಲೆ, ಸೊ ಇಲ್ಲಿ ನೋಡ್ತಿರ್ಬೋದು, ಈ ಪಾಯಿಂಟ್ ಅಲ್ಲಿ 2 ಇಂಡಿಕೇಶನ್ಸ್ ಸೆಲ್ ಅಂತ ತೋರಿಸಿದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಎಂಟ್ರಿ ಆಗ್ತೀನಿ. ಸೊ ಇದ್ರ ಮೇಲ್ಗಡೆ ನಾನು ಸ್ಟಾಪ್ ಲಾಸ್ ನ ಇಡ್ತೀನಿ. ಅದಾದ್ಮೇಲೆ ನೀವು ನೋಡ್ಬೋದು, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ಪಾಯಿಂಟ್ ತನಕ ಇಲ್ಲಿ ಮೊಮೆಂಟಮ್ ಕೊಟ್ಟಿದೆ. ಸೊ ನಾವು ಇದ್ರ ಪ್ರಕಾರ ನೋಡಕ್ ಹೋದ್ರೆ, ಸೊ ಇಲ್ಲಿ ಆರಾಮಾಗಿ ನಮ್ಗೆ ಇಲ್ಲೇನೆ ಆಲ್ಮೋಸ್ಟ್ ಈ ಜಾಗದಲ್ಲಿ 1:3 ನಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ನಮ್ಗೆ ಇದು ಪ್ರಾಫಿಟ್ ಆಗುತ್ತೆ. ಸೊ ನಾನು ಎರಡನೇ ಟ್ರೇಡ್ ನ ಎಲ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಗ್ರೀನ್ ಆಯ್ತು, ಇಲ್ಲಿ ಮತ್ತೆ ರೆಡ್ ಆಗಿದೆ. ಮತ್ತೆ 2 ಇಂಡಿಕೇಶನ್ ರೆಡ್ ಆದಾಗ ನಾನು ಇಲ್ಲಿ ಎಂಟ್ರಿ ಆಗ್ತೀನಿ. ಸೊ ಅವಾಗ ಇಲ್ಲಿ ನಾನು ಸ್ಟಾಪ್ ಲಾಸ್ ನ ಇಟ್ಕೊಂತೀನಿ. ಸೊ ಅಲ್ಲೇನಾಗುತ್ತೆ, ನನ್ಗೆ ಇಲ್ಲೂ ನನ್ಗೆ ಒಳ್ಳೆ 1:3 ರಿವಾರ್ಡ್ ರೇಷಿಯೋದಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಇದೇ ತರ ಹಿಂದಿನ ದಿನ ನೋಡ್ಕೊಂತ ಹೋಗೋಣ. ಸೊ ಫ್ರೆಂಡ್ಸ್, ಈ ದಿವಸ ನಾವು ಒಂದ್ ಸ್ವಲ್ಪ ನೋಡೋಣ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೋದು, ಇದನ್ನು ಟ್ರೇಡ್ ಮಾಡ್ಬೋದು ಈ ಮೊಮೆಂಟಮ್ ನ. ಬಟ್ ನಾನು ಇದನ್ನ ನಿಮ್ಗೆ ಸಜೆಸ್ಟ್ ಮಾಡೋದಿಲ್ಲ, ಯಾಕೆಂದ್ರೆ ನಾವು ಈ ಬಿಗಿನಿಂಗ್ ಇಂದ ಈ ಸ್ಟ್ರಾಟಜಿ ಕಲಿಯೋದ್ರಿಂದ ಸೊ ನಾವು ಫಸ್ಟ್ ಡಿಸಿಪ್ಲಿನ್ ಇಂದ ಹೋಗ್ಬೇಕಾಗತ್ತೆ. ಸೊ ನಾವು ಸ್ಟಾರ್ಟಿಂಗ್ ಯಾವ್ದೇ ಸಿಗ್ನಲ್ ಬಂದ್ರು ಸೊ ಅದನ್ನ ನಾವು ಇಗ್ನೋರ್ ಮಾಡೋಣ. ನೆಕ್ಸ್ಟ್ ಬರೋ ಸಿಗ್ನಲ್ ಇಂದ ನಾವು ಟ್ರೇಡ್ ಮಾಡೋಣ. ಸೊ ನೆಕ್ಸ್ಟ್ ಎಲ್ಲಿ ಬಂದಿದೆ ಸಿಗ್ನಲ್, ಸೊ ಇಲ್ಲಿ ನೋಡ್ಬೋದು, ಈ ಕಡೆ 2 ಬೈಯಿಂಗ್ ಬಂದಿದೆ. ಸೊ ನಾನು ಏನ್ ಮಾಡ್ತೀನಿ, ಸೊ ಇದ್ರ ಕೆಳಗಡೆ ಇಲ್ಲೇ ನಾನು ಸ್ಟಾಪ್ ಲಾಸ್ ಇಟ್ಬಿಡ್ತೀನಿ. ಇಲ್ಲಿ ನೋಡ್ತಿರ್ಬೋದು, ನಮ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಅದು ಡಿಪೆಂಡ್ ಆಗುತ್ತೆ ಯಾರು ಇಲ್ಲಿ ಸ್ಟಾಪ್ ಲಾಸ್ ಸಿಕ್ಕಿದ್ದಾರೆ, ಯಾರು ಸ್ಟಿಲ್ ಸ್ಟಾಪ್ ಲಾಸ್ ಸಿಕ್ಕಿದ್ದಾರೆ ಅಂತ. ಸೊ ನಾನಿಲ್ಲಿ SL ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಸೊ ಈ ಟ್ರೇಡ್ ಅಲ್ಲಿ ನಮ್ಗೆ ಸೊ ಬೇಗನೆ SL ಆಗ್ಬಿಡುತ್ತೆ. ಇದೊಂದು ಲಾಸ್ ಆಯ್ತಾ. ಸೊ ನಾನು ಎರಡೇ ಟ್ರೇಡ್ ಮಾಡ್ತಾ ಇರುವಾಗ, ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಇಲ್ಲಿ ಇಲ್ಲಿ ರೆಡ್ ಆಗಿರೋ ಕಾರಣ ನಾನು ಮತ್ತೆ ಇಲ್ಲೊಂದು ಟ್ರೇಡ್ ತಗೋತೀನಿ. ಅದ್ರಲ್ಲಿ ಮತ್ತೆ ನಂಗೆ ಸ್ಟಾಪ್ ಲಾಸ್ ತುಂಬಾ ಬೇಗನೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಇದು ನೀವು ನೋಡ್ಬೋದು. ಸೊ ಇದು ಕೂಡ ನಮ್ಗೆ SL ಆಗುತ್ತೆ. ಸೊ ಫ್ರೆಂಡ್ಸ್, ಈ ದಿವಸದ ಏನಿದೆ, ಬರೀ ಒಂದೇ 1 ಅವರ್ ಅಷ್ಟೇ ಮಾರ್ಕೆಟ್ ಓಪನ್ ಇತ್ತು. ಸೊ ನಾವ್ ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಈ 20th ನೋಡ್ಬೋಣ. ಸೊ ಇಲ್ಲೇನಾಗಿದೆ, ನಾವು ಇದು ಫಸ್ಟ್ ಸಿಗ್ನಲ್ ಇಗ್ನೋರ್ ಮಾಡ್ತೀವಿ. ಅದಾದ್ಮೇಲೆ ಬೈಯಿಂಗ್ ಸಿಗ್ನಲ್ ಬಂದಿರೋದು ಇಲ್ಲಿ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಸೊ ಇದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಟ್ಟು ಕಾಯ್ತೀವಿ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ನಮ್ಗೆ ಇಲ್ಲಿ ಆಕ್ಚುಲಿ ಬೇಗನೆ ಇಲ್ಲಿ ನಮ್ಗೆ ಟಾರ್ಗೆಟ್ ಸಿಕ್ಬಿಡುತ್ತೆ 1:3. ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 1:3 ಇದೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಟ್ರೇಡ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಎಂಟ್ರಿ ಆಗ್ತೀವಿ. ಬಟ್ ನೀವು ಇಲ್ಲಿ ನೋಡ್ಬೋದು, ಮಾರ್ಕೆಟ್ ಕೆಳಗಡೆ ಬಂದಿದೆ. ನಾವು ಸ್ಟಾಪ್ ಲಾಸ್ ನ ಇಲ್ಲಿ ಸೆಟ್ ಮಾಡಿರ್ತೀವಿ ಮೇಲ್ಗಡೆ. ಬಟ್ ಇದು ಕೆಳಗಡೆ ಬಂದು ವಾಪಸ್ಸು ನಮ್ಗೆ ಆಕ್ಚುಲಿ ಇದು ರೀಚ್ ಆಗಿರಲ್ಲ. ಅಷ್ಟೊಂದಾಗ್ಲೇ ಇಲ್ಲಿ ಸಿಗ್ನಲ್ ನ ಚೇಂಜ್ ಮಾಡ್ಬಿಟ್ಟಿದೆ. ಸೊ ನಾವಿಲ್ಲಿ ಝೀರೋದಲ್ಲೇ ಎಕ್ಸಿಟ್ ಆಗ್ಬೇಕಾಗುತ್ತೆ. ಸೊ ನಮ್ಗೆ ಇಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಏನೋ ಆಗಿರಲ್ಲ. ಸೊ ನಾವು 0-0ದಲ್ಲಿ ಎಕ್ಸಿಟ್ ಆಗಿರ್ತೀವಿ. ಸೊ ಇದೇ ತರ ಹಿಂದಿನ ಚಾರ್ಟ್ ನ ನೋಡೋಣ.
ಸೊ ಫ್ರೆಂಡ್ಸ್ ಈ ಚಾರ್ಟ್ ಅಲ್ಲಿ ಒಂದ್ಸತಿ ಟೆಸ್ಟ್ ಮಾಡಿ ನೋಡ್ಬೋಣ. ಸೊ ಇಲ್ಲೇನಾಗಿದೆ, ನಾವು ಸ್ಟಾರ್ಟಿಂಗ್ ಸಿಗ್ನಲ್ ಅಂತ ಇದನ್ನ ಇಗ್ನೋರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸಿಗ್ನಲ್ ಯಾವ ಬಂದಿದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ. ಸೊ ಈ ಪಾಯಿಂಟ್ ಅಲ್ಲಿ ನಾವು ಸೆಲ್ಲಿಂಗ್ ತಗೋತೀವಿ, ಬಟ್ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇಲ್ಲೂ ಕೂಡ ನಮ್ಮ ಎಸ್ ಎಲ್ ಹಿಟ್ ಆಗುತ್ತೆ. ಓಕೆ, ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಟ್ರೇಡ್ ಅಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಎರಡ್ ಕಡೆನು ಗ್ರೀನ್ ಸಿಗ್ನಲ್ ಇದೆ. ಸೊ ನಾವು ಇಲ್ಲಿ ನಮ್ ಟ್ರೇಡ್ ತಗೊಂಡಾಗ ನಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿ ನಾವು ಅರೌಂಡ್ ಈ ಕಡೆನೆ ಎಲ್ಲಾದ್ರೂ ಸ್ಟಾಪ್ ಲಾಸ್ ಸಿಕ್ಕಿದ್ರೆ ಸೊ ನಮ್ಗೆ ತುಂಬಾ ಚೆನ್ನಾಗಿ ಬೇಗನೆ ರಿವಾರ್ಡ್ ಸಿಕ್ಬಿಡುತ್ತೆ 1:3. ಸೊ ಇಲ್ಲಿ ನಾವು ತಗೊಂಡಿರೋ ಟ್ರೇಡ್ ಅಲ್ಲಿ ಒಂದು ಲಾಸ್ ಆಯ್ತು ಮತ್ತೆ ಒಂದು ಪ್ರಾಫಿಟ್ ಆಯ್ತು. ಸೊ ಫ್ರೆಂಡ್ಸ್ ಇದ್ರ ಹಿಂದಿನ ನೋಡೋದಾದ್ರೆ, ಸೊ ಇಲ್ಲೇನಾಗಿದೆ ಮಾರ್ಕೆಟ್, ಸೊ ನಾವು 2 ಸತಿ ಇಗ್ನೋರ್ ಮಾಡ್ತೀವಿ ಇದನ್ನ. ಅದಾದ್ಮೇಲೆ ಮತ್ತೆ ಈ ಪಾಯಿಂಟ್ ಅಲ್ಲಿ ಎಂಟ್ರಿ ಕೊಡ್ತೀವಿ. ಸೊ ಆಗ ಇಲ್ಲೇ ಎಸ್ ಎಲ್ ನ ಪ್ಲೇಸ್ ಮಾಡಿರ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಆರಾಮಾಗಿ ನಮ್ಗೆ ಇಲ್ಲಿ 1:3 ರೇಷಿಯೋದಲ್ಲಿ ನಮ್ಗೆ ಇಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ. ಸೊ ಎರಡನೇ ಟ್ರೇಡ್ ನ ನಾವೇನ್ ಮಾಡ್ತೀವಿ, ಇಲ್ಲೇ ಎಂಟ್ರಿ ಆಗ್ತೀವಿ. ಬಟ್ ನಾವು ಇಲ್ಲಿ ಕ್ಯಾಂಡಲ್ ತುಂಬಾ ಸಣ್ಣ ಇರೋ ಕಾರಣ ಇಲ್ಲಿ ಒಳ್ಳೆ ಸಪೋರ್ಟ್ ಲೆವೆಲ್ ನೋಡ್ಕೊಂಡು ಸೊ ಇಲ್ಲಿ ನಾವು ಎಸ್ ಎಲ್ ನ ಸೆಟ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ಆರಾಮಾಗಿ ಇಲ್ಲಿನೂ ನಮ್ಗೆ 1:3 ರೇಷಿಯೋದಲ್ಲಿ ನಮ್ಗೆ ಟಾರ್ಗೆಟ್ ಇಲ್ಲಿ ಹಿಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಈ ಚಾರ್ಟ್ ನ ಒಂದ್ಸತಿ ಗಮನಿಸೋಣ. ಸೊ ಸ್ಟಾರ್ಟಿಂಗ್ ಇಲ್ಲಿ ಆಕ್ಚುಲಿ ಎರಡು ಬೇರೆ ಬೇರೆ ಸಿಗ್ನಲ್ ಇದೆ, ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಟ್ರೇಡ್ ಮಾಡಬಾರ್ದು. ಸೊ ಅದಕ್ಕೆ ಇದಿಷ್ಟನ್ನ ಇಗ್ನೋರ್ ಮಾಡೋಣ. ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಎರಡ್ ಕಡೆನೂ ನಮ್ಗೆ ಸೆಲ್ಲಿಂಗ್ ಇಂಡಿಕೇಶನ್ ಕೊಟ್ಟಿದೆ. ಸೊ ಸೆಲ್ಲಿಂಗ್ ನೋಡಿ ಎಷ್ಟೆಲ್ಲ ಬಂದಿದೆ. ಸೊ ನಾವು ಆರಾಮಾಗಿ ಇಲ್ಲಿ ಎಸ್ ಎಲ್ ಇಟ್ಕೊಂಡ್ರೆ ಸೊ ಇಲ್ಲೆಲ್ಲೋ ಪ್ರಾಬಬ್ಲಿ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ಸೊ ಸ್ಟಾರ್ಟಿಂಗ್ ಇದನ್ನ ಇಗ್ನೋರ್ ಮಾಡ್ತೀವಿ. ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ ನಾವು ಸೆಲ್ಲಿಂಗ್ ಟ್ರೇಡ್ ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮೊಮೆಂಟಮ್ ಕೊಟ್ಟಿದೆ ಮಾರ್ಕೆಟ್ ಅಂತ. ಸೊ ಇಲ್ಲಿ ನಾವು ಎಸ್ ಎಲ್ ಸೆಟ್ ಮಾಡಿ ನಮ್ಗೆ ಆರಾಮಾಗಿ ಅರೌಂಡ್ ಈ ರೇಂಜ್ ಅಲ್ಲಿ ನಮ್ಗೆ 1:3 ರೇಷಿಯೋದಲ್ಲಿ ಪ್ರಾಫಿಟ್ ಸಿಕ್ಬಿಡುತ್ತೆ. ಸೊ ಫ್ರೆಂಡ್ಸ್ ಈಗ ಅಷ್ಟು ಆಗಿರೋ ಸ್ಟಾಪ್ ಲಾಸಸ್ ಮತ್ತೆ ಟಾರ್ಗೆಟ್ಸ್ ನ ನೋಡಿದ್ರೆ ನಮ್ಗೆ ಟೋಟಲಿ ಇಲ್ಲಿ 3 ಸ್ಟಾಪ್ ಲಾಸ್ ಆಗಿತ್ತು, ಮತ್ತೆ 7 ಟಾರ್ಗೆಟ್ಸ್ ಆಗಿತ್ತು. ಸೊ ನಾವೇನ್ ಅನ್ಕೊಳ್ಳೋಣ, ಸೊ ನಮ್ಗೆ ಗೊತ್ತಾಗಿಲ್ಲ ಸರಿಯಾಗಿ ಹೆಂಗ್ ಸ್ಟಾಪ್ ಲಾಸ್ ಇಡೋದಂತ. ಸೊ ಅವಾಗ ಸ್ಟಾಪ್ ಲಾಸ್ ಇಟ್ಟಾಗೋಯ್ತು. ಸೊ ಅದಕ್ಕೆ ನಾವೇನ್ ಕನ್ಸಿಡರ್ ಮಾಡೋಣ, 5 ಸ್ಟಾಪ್ ಲಾಸ್ ಇಟ್ಟಾಗಿದೆ ಅಂತಾನೆ ಕನ್ಸಿಡರ್ ಮಾಡೋಣ. ಸೊ ಅದ್ರ ಪ್ರಕಾರ ನಾವು ನೋಡೋದಾದ್ರೆ, ಸೊ ನಾವೇನ್ ಕನ್ಸಿಡರ್ ಮಾಡಿದ್ವಿ 1:3 ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ. ಸಪೋಸ್ ನಾವು ಸ್ಟಾಪ್ ಲಾಸ್ ನ ಫಸ್ಟ್ 10 ಅಂತ ಡಿಸೈಡ್ ಮಾಡ್ತಿದ್ವಿ. ಸೊ 10 ಪಾಯಿಂಟ್ಸ್ ನ ನಾವು ಸ್ಟಾಪ್ ಲಾಸ್ ತಗೋತಾ ಇದ್ರೆ ಸೊ ನಮ್ಗೆ ಅದ್ರ ಪ್ರಕಾರ ಇಲ್ಲಿ 50 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಆಗಿದೆ. ಸೊ ನಾವು 1:3 ರಿಸ್ಕ್ ರಿವಾರ್ಡ್ ತಗೊಳ್ಳೋ ಪ್ರಕಾರ ನಮ್ಗೆ ಒಂದ್ಸತಿ ಪ್ರಾಫಿಟ್ ಆದಾಗ 30 ಪಾಯಿಂಟ್ಸ್ ಪ್ರಾಫಿಟ್ ಆಗ್ತಿದ್ವು. ಸೊ ನಮ್ಗೆ ಅದ್ರ ಪ್ರಕಾರ ನೋಡೋದಾದ್ರೆ ಸೊ ಇಲ್ಲಿ ನಮ್ಗೆ 210 ಪಾಯಿಂಟ್ಸ್ ಪ್ರಾಫಿಟ್ ಆಗ್ಬೇಕು. ಸೊ ಫ್ರೆಂಡ್ಸ್ ಓವರ್ ಆಲ್ ನ ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲಿ ನಮ್ಗೆ 160 ಪಾಯಿಂಟ್ಸ್ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಯೂಸ್ಫುಲ್ ಆಗಿದೆ ಈ ಸ್ಟ್ರಾಟಜೀಸ್ ಅಂತ. ಸೊ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ಇಂಡಿಕೇಟರ್ ಇದೆ. ಸೊ ಅದನ್ನ ನಾವು ಇನ್ನೂ ಕನ್ಫರ್ಮ್ ಆಗಿ ಟ್ರೇಡ್ಸ್ ಮಾಡಬೇಕು, ಇನ್ನು ಲೈಕ್ ಲಾಸಸ್ ನ ಕಡಿಮೆ ಮಾಡಬೇಕು, ಪ್ರಾಫಿಟ್ ನ ಜಾಸ್ತಿ ಮಾಡ್ಕೋಬೇಕಂದ್ರೆ ಇದ್ರ ಜೊತೆ ಇನ್ನೊಂದು ಇಂಡಿಕೇಟರ್ ಯೂಸ್ ಮಾಡ್ತೀವಿ. ಸೊ ಅದು ಬಂದು VWAP ಅಂತ. ಸೊ ಫ್ರೆಂಡ್ಸ್ ಇಲ್ಲಿ ನಾವು ಮುಂಚೆನೆ ಲೈಕ್ ನೋಡಿರ್ಬೋದು, ನಾನು ಇಲ್ಲಿ 2 ಸೂಪರ್ ಟ್ರೆಂಡ್ ಹಾಕಿದೀನಿ, ಮತ್ತೆ ಕೆಳಗಡೆ ಒಂದು ವಾಲ್ಯೂಮ್ ಒಂದು ಇಂಡಿಕೇಟರ್ ಹಾಕಿದೀನಿ. ಸೊ ವಾಲ್ಯೂಮ್ ನ ನಾವು ಯಾವಾಗ್ಲೂ ಫ್ಯೂಚರ್ ಚಾರ್ಟ್ ನಲ್ಲಿ ಹಾಕೋಬಹುದು. ಸೊ ನಾರ್ಮಲ್ ಚಾರ್ಟ್ ಅಲ್ಲಿ ಇದು ವಾಲ್ಯೂಮ್ ಬರೋದಿಲ್ಲ. ಸೊ ವಾಲ್ಯೂಮ್ ಇದ್ದಾಗ ನಾವು ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸೊ ನಾವಿಲ್ಲಿ VWAP ನ ಆರಾಮಾಗಿ ಚೂಸ್ ಮಾಡ್ಬೋದು. ಸೊ ವಾಲ್ಯೂಮ್ ಇಲ್ಲ ಅಂದ್ರೆ VWAP ನ ಚೂಸ್ ಮಾಡಕ್ ಬರಲ್ಲ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ VWAP ಅನ್ನೋ ಇನ್ನೊಂದು ಇಂಡಿಕೇಟರ್ ನ ಹಾಕೊಂಡ್ಬಿಡ್ತೀನಿ. ಸೊ VWAP ಈ ತರ ಬ್ಲೂ ಕಲರ್ ಇರುತ್ತೆ. ಸೊ ಫ್ರೆಂಡ್ಸ್ ಈ VWAP ಮತ್ತೆ 2 ಸೂಪರ್ ಟ್ರೇಡ್ ನ ಉಪಯೋಗಿಸ್ಕೊಂಡು ಯಾವ ತರ ಟ್ರೇಡ್ ಮಾಡೋದು ಅಂತ ನೋಡ್ಬೋಣ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಸೊ ಪ್ರೀವಿಯಸ್ಲಿ ಈ ಪಾಯಿಂಟ್ ಗೆ ನಾವು ಇಲ್ಲಿ ಸೆಲ್ಲಿಂಗ್ ಟ್ರೇಡ್ ಎಂಟ್ರಿ ಆಗ್ತಿದ್ವಿ. ಬಟ್ ಇವಾಗ ಏನ್ ಮಾಡ್ಬೇಕಂದ್ರೆ ಇದ್ರ ಜೊತೆ ನಾವು VWAP ಕೂಡ ನೋಡ್ಬೇಕಾಗುತ್ತೆ. ಸೊ ಇದೇನ್ ಹೇಳುತ್ತೆ ಅಂದ್ರೆ ಸೊ ಮಾರ್ಕೆಟ್ ಅಲ್ಲಿ ನಾವು ಸೆಲ್ಲಿಂಗ್ ಟ್ರೇಡ್ ಮಾಡುವಾಗ ಸೊ VWAP ಕೂಡ ಹೆಂಗಿರ್ಬೇಕಂದ್ರೆ ಈ ಪ್ರೈಸ್ VWAP ಗಿಂತ ಕೆಳಗಡೆ ಹೋಗಿರ್ಬೇಕು. ಅದೇ ನೀವು ಬೈಯಿಂಗ್ ನೋಡೋದಾದ್ರೆ ಸೊ ಬೈಯಿಂಗ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಈ VWAP ಲೈನ್ ಗಿಂತ ಮೇಲ್ಗಡೆ ಹೋಗ್ತಾ ಇರಬೇಕು. ಸೊ ಆ ಟೈಮ್ ಅಲ್ಲಿ ನಾವು ಎಂಟ್ರಿ ಆಗ್ಬೇಕು. ಸೊ ಫ್ರೆಂಡ್ಸ್ ಇಲ್ಲಿ ಕೂಡ ಅದೇ ಚಾರ್ಟ್ ನ ರೀಟೆಸ್ಟ್ ಮಾಡೋಣ. ಸೊ ನಾನು ಇಲ್ಲಿ ಸೇಮ್ 3:1 ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಇಟ್ಕೊಂಡಿರ್ತೀನಿ, ಮತ್ತೆ ಒಂದ್ ದಿವಸಕ್ಕೆ ಮ್ಯಾಕ್ಸಿಮಮ್ 2 ಟ್ರೇಡ್ ಮಾಡ್ಕೊಂಡು ನೋಡೋಣ. ಸೊ ರೀಟೆಸ್ಟ್ ಮಾಡಿ ನೋಡೋಣ ಯಾವ ತರ ಕೆಲಸ ಮಾಡುತ್ತೆ ಅಂತ. ಸೊ ಫ್ರೆಂಡ್ಸ್ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನಂದ್ರೆ ಸೊ ಈ 3 ಇಂಡಿಕೇಟರ್ಸ್ ಯೂಸ್ ಮಾಡ್ತಾ ಇರುವಾಗ ನಾವು 5 ಮಿನಿಟ್ಸ್ ಚಾರ್ಟ್ ನೇ ಓಪನ್ ಮಾಡಿರ್ಬೇಕು. ಸೊ ಅದನ್ನೊಂದು ಗಮನ ಪಡ್ಬೇಕು. ಸೊ ಫ್ರೆಂಡ್ಸ್ 24th ಇಂದ ನಾವು ರೀಟೆಸ್ಟ್ ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲೇನಾಗಿದೆ, ಫಸ್ಟ್ ಇಂಡಿಕೇಶನ್ ನಮ್ಗೆ ಸಿಕ್ಕಿರೋದೆ ಇಲ್ಲಿಂದ. ಸೊ ಇಲ್ಲಿ 2 ಇಂಡಿಕೇಟರ್ಸ್ ಗಳು ರೆಡ್ ಆಗಿ
ಈ ಪ್ರೈಸ್ ಏನಿದೆ ವಿವ್ಯಾಪ್ ಗಿಂತ ಕೆಳಗಡೆ ಮೂವ್ ಆಗ್ತದೆ. ಸೊ ನಾವೇನ್ ಮಾಡ್ತಿದ್ವಿ, ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಆಗಿ ಸೊ ಇಲ್ಲಿ ನಮ್ ಸ್ಟಾಪ್ ಲಾಸ್ ನ ಇಡ್ತಿದ್ವಿ. ಬಟ್ ಇಲ್ಲಿ ಏನಾಗಿದೆ, ನಮ್ ಟಾರ್ಗೆಟ್ 1:3 ಇಟ್ಕೊಂಡಿರೋರಿಗೆ ಸಿಗೋದಿಲ್ಲ, 1:2 ಇಟ್ಕೊಂಡಿರೋರ್ಗೆ ಸಿಕ್ಬಿಡುತ್ತೆ. ಬಟ್ ಇಲ್ಲಿ ಅವ್ರಿಗೆ ಲಾಸ್ ಕೂಡ ಆಗೋದಿಲ್ಲ. ಸೊ ಮುಂದಿನ ಟ್ರೇಡ್ ಅಲ್ಲಿ ಏನಿದೆ, ಸೊ ಆರಾಮಾಗಿ 1:3 ಇರ್ಲಿ 2 ಇರ್ಲಿ ಅವ್ರಿಬ್ರಿಗೂ ಪ್ರಾಫಿಟ್ ಸಿಗುತ್ತೆ. ಸೊ ಈ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಸೊ ನಮ್ಗೆ ಫಸ್ಟ್ ಇಂಡಿಕೇಶನ್ ಬಂದಿರೋದು ಈ ಪಾಯಿಂಟ್ ಅಲ್ಲಿ. ಸೊ ಇಲ್ಲಿ 2 ರೆಡ್ ಆಗಿದೆ, ಮತ್ತೆ ಇಲ್ಲಿ ವಿ ವ್ಯಾಪ್ ಬಂದು ಈ ಕ್ಯಾಂಡಲ್ ಆದ್ಮೇಲೆ ಕೆಳಗಡೆ ಬೀಳ್ತದೆ. ಸೊ ಇದು ಆಕ್ಚುಲಿ 2 o'clock ಗಿಂತ ಮುಂಚೆ ಇರೋದು. ಸೊ ನಾವಿಲ್ಲಿ ಎಂಟ್ರಿ ಆಗ್ಬೋದು. ಸೊ ನಾವಿಲ್ಲಿ ಸೆಲ್ಲಿಂಗ್ ತಗೊಂತೀವಿ, ಜೊತೆಗೆ ನಮ್ ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಇಲ್ಲಿ 1:3 ಪ್ರಾಫಿಟ್ ಆರಾಮಾಗಿ ಸಿಗುತ್ತೆ. ಸೊ ನಾನು ಮುಂಚೆ ಹೇಳ್ದಂಗೆ ಈ ದಿವಸದ ಮಾರ್ಕೆಟ್ ನ ಇಗ್ನೋರ್ ಮಾಡೋಣ, ಯಾಕೆಂದ್ರೆ ಇದು ಬರೀ ಒಂದೇ ಅವರ್ ಓಪನ್ ಇತ್ತು. ಸೊ 20th ನೋಡೋದಾದ್ರೆ, ಸೊ ನಮ್ಗೆ ಇಲ್ಲಿ ಫಸ್ಟ್ ಇಂಡಿಕೇಶನ್ ಬಂದಿದೆ. ಸೊ ಇಲ್ಲಿ 2 ಗ್ರೀನ್ ಆಗಿದೆ, ಮತ್ತೆ ವಿ ವ್ಯಾಪ್ ಕೂಡ ಈ ಕ್ಯಾಂಡಲ್ ಆದ್ಮೇಲೆ ಇಲ್ಲಿ ಕೆಳಗಡೆ ಇದೆ, ಮತ್ತೆ ಪ್ರೈಸ್ ಹತ್ರ ಮೇಲ್ಗಡೆ ಹೋಗ್ತಿದೆ. ಸೊ ನಾವ್ ಇಲ್ಲಿ ಏನ್ ಮಾಡ್ತಿದ್ವಿ, ಸೊ ಇಲ್ಲಿ ನಾವು ಬೈಯಿಂಗ್ ತಗೊಂತಿದ್ವಿ. ಅವಾಗ ಏನಾಗ್ತಿತ್ತು ನಮ್ಗೆ, ಸ್ಟಾಪ್ ಲಾಸ್ ಇಲ್ಲೇ ಕೆಳಗಡೆ ಇಟ್ಕೊಂತೀನಿ ಅಂತ ಅಂದ್ರೂ ಸೊ ಇಲ್ಲಿ ಮಾರ್ಕೆಟ್ ಮೊಮೆಂಟಮ್ಮೇ ಕೊಟ್ಟಿಲ್ಲ, ಫುಲ್ ಸೈಡ್ ವೈಸ್ ಹೋಗಿ ಆಮೇಲೆ ನಮ್ ಸ್ಟಾಪ್ ಲಾಸ್ ಹಿಟ್ ಮಾಡ್ಬಿಟ್ಟಿದೆ. ಸೊ ಇದನ್ನ ನಾವು SL ಅಂತ ಕನ್ಸಿಡರ್ ಮಾಡ್ಬೋದು. 2ನೇ ಟ್ರೇಡ್ ತಗೋಬೋದಾಗಿತ್ತು, ಬಟ್ ಇದು ಆಕ್ಚುಲಿ 2ನೇ ಟ್ರೇಡ್ ಸಿಕ್ಕಿರೋದೇ 2 ಗಂಟೆ ಆದ್ಮೇಲೆ. ಸೊ ಅದಕ್ಕೆ ನಾವು ಈ ಟ್ರೇಡ್ ನ ನಾವು ಮಾಡೋದಿಲ್ಲ. ಸೊ ಈ ದಿವಸ ಒಂದು ಸ್ಟಾಪ್ ಲಾಸ್ ಆಯ್ತು ನಮ್ಗೆ. ಸೊ ಈ ದಿವಸದ ನೋಡೋದಾದ್ರೆ, ಸೊ ನೀವು ಈ ಪಾಯಿಂಟ್ ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಸೊ ಇಲ್ಲೇನಾಗಿದೆ ಅಂದ್ರೆ, ಸೊ ನಾವು ಮುಂಚೆ ಮಾಡಿರೋ ಟ್ರೇಡ್ ಅಲ್ಲಿ ನೀವು ನೋಡ್ಬೋದಾಗಿತ್ತು, ಇದೇ ಜಾಗದಲ್ಲಿ ನಮ್ಗೆ ಇಲ್ಲಿ ಲಾಸ್ ಆಗಿತ್ತು. ಬಟ್ ಇಲ್ಲಿ ಏನಾಗಿದೆ, ಈ ಪಾಯಿಂಟ್ ಅಲ್ಲಿ 2 ನಮ್ಗೆ ಸೆಲ್ಲಿಂಗ್ ಇಂಡಿಕೇಶನ್ ಕೊಡ್ತಿದೆ. ಬಟ್ ಈ ವಿ ವ್ಯಾಪ್ ಏನಿದೆ, ಸೊ ಇದು ಮಾರ್ಕೆಟ್ ಪ್ರೈಸ್ ಮೇಲೆ ಹೋಗ್ತಿಲ್ಲ, ಇದು ಮಾರ್ಕೆಟ್ ಪ್ರೈಸ್ ಗಿಂತ ಕೆಳಗಡೆ ಹೋಗ್ತಿದೆ. ಸೊ ನಾವು ಟ್ರೇಡ್ ಮಾಡಬಾರ್ದಂತ ಅರ್ಥ ಅದು. ಸೊ ನಾವು ಈ ಟ್ರೇಡ್ ಮಾಡಲ್ಲ, ಅದಾದ್ಮೇಲೆ ನಮ್ ನೆಕ್ಸ್ಟ್ ಟ್ರೇಡ್ ಸಿಗೋದು ಇಲ್ಲಿ. ಸೊ ಇಲ್ಲಿ ನಾವು ಬೈಯಿಂಗ್ ತಗೋಬೇಕು, ಮತ್ತೆ ವಿ ವ್ಯಾಪ್ ಕೂಡ ಕೆಳಗಡೆ ಮೂವ್ ಆಗ್ತದೆ. ಸೊ ನಾವಿಲ್ಲಿ ಎಂಟ್ರಿ ಆಗಿ ಮತ್ತೆ ನಮ್ಗೆ ಇಲ್ಲಿ ಬರೋಷ್ಟ್ರಲ್ಲಿ ನಮ್ಗೆ ಆರಾಮಾಗಿ 3:1 ಪ್ರಾಫಿಟ್ ಸಿಕ್ಬಿಡುತ್ತೆ. ಸೊ ನಮ್ ನೆಕ್ಸ್ಟ್ ಎಂಟ್ರಿ ಆಗೋದು ಈ ಪಾಯಿಂಟ್ ಅಲ್ಲಿ, ಯಾಕೆಂದ್ರೆ ಇಲ್ಲಿ 2 ಇಂಡಿಕೇಟರ್ಸ್ ರೆಡ್ ಆಗಿದೆ, ಜೊತೆಗೆ ವಿ ವ್ಯಾಪ್ ಏನಿದೆ ಅದು ಪ್ರೈಸ್ ಗಿಂತ ಮೇಲ್ಗಡೆ ಮೂವ್ ಆಗ್ತಿದೆ. ಸೊ ನಾವು ಈ ಕ್ಯಾಂಡಲ್ ದೊಡ್ಡಕ್ಕಿರೋ ಕಾರಣ ನಾವು ಇದು ಇಷ್ಟು SL ಆಗಿ ಇಡಕ್ ಬರಲ್ಲ. ಸೊ ನಾವು ಇಲ್ಲೇ ಅರ್ಧಕ್ಕೆ SL ಇಟ್ಕೊಂಡ್ರೆ ಅದು ವರ್ಕ್ ಆಗುತ್ತೆ. ಸೊ ಇದ್ರ ಪ್ರಕಾರ ನೋಡ್ಕೊಂಡ್ರೆ ನಮ್ಗೆ ಆರಾಮಾಗಿ ಇಲ್ಲಿಗೆ 3:1 ಪ್ರಾಫಿಟ್ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಚಾರ್ಟ್ ಅಲ್ಲಿ ಏನಾಗಿದೆ ನೀವು ನೋಡಬಹುದು. ಇದಾದ್ಮೇಲೆ ನೋಡಿ ನಮ್ಗೆ ಇಲ್ಲಿ ಒಂದು ಒಳ್ಳೆ ಎಂಟ್ರಿ ಸಿಕ್ಕಿದೆ. ಸೊ ಬೈಯಿಂಗ್ ಸೈಡ್ ಎಂಟ್ರಿ ಇದು. ಸೊ ನಾವು ಇಲ್ಲಿ ಎಂಟ್ರಿ ಆಗಿ ಸೊ ಇಲ್ಲೇ ಕೆಳಗಡೆ ಎಲ್ಲ ಸ್ಟಾಪ್ ಲಾಸ್ ಇಟ್ರು ಸೊ ನಮ್ಗೆ ಮುಂದೆ ಎಲ್ಲೂ ಅಷ್ಟೇ ಇಂಡಿಕೇಟರ್ ಚೇಂಜ್ ಆಗಿಲ್ಲ, ಮತ್ತೆ ನಮ್ಗೆ ಕಂಟಿನ್ಯೂಸ್ ಪ್ರಾಫಿಟ್ ಸಿಗ್ತಾ ಇದೆ. ಸೊ ಆರಾಮಾಗಿ ಇಲ್ಲಿ ನಮ್ಗೆ 3:1 ಪ್ರಾಫಿಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲೇನಾಗಿದೆ, ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸ್ಟಾರ್ಟಿಂಗ್ ಇಂದಾನು ಮಾರ್ಕೆಟ್ ಬೈಯಿಂಗ್ ಹೋಗಿದೆ, ಮತ್ತೆ ನಮ್ಗೆಲ್ಲೂ ಆಪರ್ಚುನಿಟಿನೇ ಕೊಟ್ಟಿಲ್ಲ ಇಲ್ಲಿ ಯಾವ್ದೇ ತರ ಟ್ರೇಡ್ ಮಾಡಕ್ಕೆ. ಸೊ ಇಡೀ ದಿನ ನಾವು ಟ್ರೇಡ್ ಮಾಡೇ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಯಾರಾದ್ರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಏನ್ ಮಾಡ್ತಾರೆ, ಸೊ ಈ ಕಡೆ ಪಾಯಿಂಟ್ ನ ಗಮನಿಸಿ, ಸೊ ಇಲ್ಲಿ ವಿ ವ್ಯಾಪ್ ಕೂಡ ಕೆಳಗಡೆ ಬಂದಿ ಅಂತ ಇಲ್ಲಿ ಟ್ರೇಡ್ ಎಂಟ್ರಿ ಆಗ್ತಾರೆ. ಬಟ್ ನಾವ್ ಇದನ್ನ ಕನ್ಸಿಡರ್ ಮಾಡಲ್ಲ, ಯಾಕೆಂದ್ರೆ ನಾವು ಜಸ್ಟ್ ರೂಲ್ಸ್ ಪ್ರಕಾರ ಹೋಗೋಣ. ಸೊ ಫ್ರೆಂಡ್ಸ್, ಈ ಚಾರ್ಟ್ ನೋಡೋದಾದ್ರೆ, ಸೊ ನಮ್ಗೆ ಈ ಪಾಯಿಂಟ್ ಅಲ್ಲಿ ಫಸ್ಟ್ ಎಂಟ್ರಿ ಸಿಗುತ್ತೆ, ಮತ್ತೆ ನಾವು ಸ್ಟಾಪ್ ಲಾಸ್ ನ ಈ ಕ್ಯಾಂಡಲ್ ಹೈ ಇಟ್ಕೋಬಹುದು. ಇಲ್ಲಿ ನೋಡ್ತಿರ್ಬೋದು ನೀವು, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆನೆ ಮೂವ್ ಆಗಿದೆ. ಸೊ ಫ್ರೆಂಡ್ಸ್, ಟೋಟಲ್ ಆಗಿ ನೋಡೋದಾದ್ರೆ ನಮ್ಗೆ ಇಲ್ಲಿ 7 ಪ್ರಾಫಿಟ್ಸ್ ಆಗಿದೆ, ಮತ್ತೆ ಒಂದೇ ಲಾಸ್ ಆಗಿದೆ. ನಾವಿದನ್ನ 3 ಅಂತ ಕನ್ಸಿಡರ್ ಮಾಡೋಣ, ಯಾಕೆಂದ್ರೆ ಎಷ್ಟೋ ಸತಿ ಏನಾಗುತ್ತೆ ಅಂದ್ರೆ ನಾವು ಸ್ಟಾಪ್ ಲಾಸ್ ನ ಸರಿಯಾಗಿ ಇಟ್ಟಿರಲ್ಲ, ಮತ್ತೆ ಮಾರ್ಕೆಟ್ ಬಂದು ಸ್ಟಾಪ್ ಲಾಸ್ ಹಿಟ್ ಮಾಡ್ಬಿಟ್ಟಿರುತ್ತೆ. ಇದ್ರ ಪ್ರಕಾರ ನೋಡೋದಾದ್ರೆ, ಸೊ ನಾವು ಒಂದ್ ಸತಿ ಸ್ಟಾಪ್ ಲಾಸ್ ಆದಾಗ 10 ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ 3 ಸತಿ ಸ್ಟಾಪ್ ಲಾಸ್ ಆಗಿದ್ದಕ್ಕೆ ನಾವು ಅದನ್ನ 30 ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ನಾವು 1:3 ತಗೋತಾ ಇರ್ತೀವಿ ಅಂದ್ರೆ ಪ್ರಾಫಿಟ್ ಆದಾಗ 30 ಪಾಯಿಂಟ್ಸ್ ತಗೋತೀವಿ. ಸೊ ಅದಕ್ಕೆ ನಾವ್ ಏನ್ ಮಾಡೋಣ, 30ಗೆ 7 ಮಲ್ಟಿಪ್ಲೈ ಮಾಡೋಣ. ಸೊ ಅವಾಗ ನಮ್ಗೆ ಏನ್ ಬರುತ್ತೆ ಆನ್ಸರ್ ಅಂದ್ರೆ, ಸೊ 210. ಸೊ ಇದರಿಂದ ನೆಟ್ ನಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನೋಡಿದ್ರೆ, ಸೊ ನಮ್ಗೆ 180 ಪ್ರಾಫಿಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ 3 ಇಂಡಿಕೇಟರ್ ಯೂಸ್ ಮಾಡ್ಕೊಂಡು ನಮ್ಗೆ ಆಗೋ ಲಾಸ್ ಟ್ರೇಡ್ಸ್ ನ ನಾವು ಮಾಡದೇ ಇರ್ಬೋದು, ಮತ್ತೆ ಪ್ರಾಫಿಟ್ ಜಾಸ್ತಿ ಮಾಡ್ಬೋದು ಅಂತ. ಸೊ ಹೋಪ್ಫುಲಿ ಇದು ತುಂಬಾ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊಂತೀನಿ ವಿಡಿಯೋ, ಮತ್ತೆ ಈ ಸ್ಟ್ರಾಟಜಿನೂ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ಇದನ್ನ ರೀಟೆಸ್ಟ್ ಮಾಡಿ ನೋಡಿ. ಸೊ ಹಂಗೆ ನಂಬಕ್ ಹೋಗ್ಬೇಡಿ, ನೀವು ರೀಟೆಸ್ಟ್ ಮಾಡಿ ನೋಡಿ ನಿಮ್ಗೆ ಅದ್ ಕೆಲಸ ಮಾಡ್ತಾ ಇದಾರೆ ಅವಾಗಷ್ಟೇ ನೀವು ಅದ್ರಲ್ಲಿ ಟ್ರೇಡ್ ಮಾಡಿ.
ಸೂಪರ್ ಟ್ರೆಂಡ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರೋದು ಒಂದು ಸ್ಟ್ರಾಟಜಿ. ಎಷ್ಟೊಂದ್ ಜನ ಯೂಸ್ ಮಾಡಿದನ್ನ ತುಂಬಾ ಪ್ರಾಫಿಟ್ ಮಾಡ್ಕೊಂತಾರೆ ಅದರಿಂದ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಟಿವ್ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ ಅನ್ನ ತರ್ತಾ ಇರ್ತೀವಿ, ಲೈವ್ ಸ್ಟ್ರೀಮ್ಸ್ ಮಾಡ್ತಾ ಇರ್ತೀವಿ. ಸೊ ಅದು ಡೈಲಿ ಬೆಳಿಗ್ಗೆ ನೀವು ನೋಡ್ಬೋದು. ಸೊ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.